ನಮಸ್ಕಾರ ಸ್ನೇಹಿತರೆ. ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನೆಲ್ನ ಮನದಾಳದ ಸಾಲುಗಳ ಕರ್ನಾಟಕ ರಾಜ್ಯೋತ್ಸವದ ವಿಶೇಷ ಸಂಚಿಕೆಯ ಭಾಗ 2ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿನ್ನೇನು ಎಂಬ ಸಾಲುಗಳನ್ನು 17ನೇ ಶತಮಾನದ ಮಹಾನ್ ಕವಿ ಮಹಾಲಿಂಗರಂಗರು ತಾವು ರಚಿಸಿದ ಅನುಭವಾಮೃತ ಎಂಬ ಕೃತಿಯಲ್ಲಿ ನಾವು ಮಾತನಾಡುವ ಕನ್ನಡ ನುಡಿಯ ವರ್ಣನೆ ಮತ್ತು ಹಿರಿಮೆಯನ್ನು ಸಾರಿದರು. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಕರ್ನಾಟಕದ ಉದಯ ಹೇಗಾಯಿತು, ಕರ್ನಾಟಕದ ಏಕೀಕರಣವಾದದ್ದು ಹೇಗೆ, ಅದಕ್ಕಾಗಿ ನಡೆದ ಚಳುವಳಿಗಳಾವುವು ಎಂಬೆಲ್ಲ ವಿಷಯಗಳ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಕರ್ನಾಟಕ ಏಕೀಕರಣದ ಹಿನ್ನೆಲೆ. ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರು ಕರ್ನಾಟಕ ಏಕೀಕರಣ ಚಳುವಳಿಯನ್ನು 1905ರಲ್ಲಿ ಪ್ರಾರಂಭಿಸಿದರು. ಕರ್ನಾಟಕ ಏಕೀಕರಣದ ಹಂಬಲಕ್ಕೆ ನೈಜ ರೂಪು ದೊರಕಿದ್ದು 1916ರಲ್ಲಿ. ನಂತರ ಧಾರವಾಡದಲ್ಲಿ ಕರ್ನಾಟಕ ಸಭೆ ಸ್ಥಾಪನೆಯಾದ ಸಮಯದಲ್ಲಿಯೇ ಏಕೀಕರಣ ಸಮ್ಮೇಳನವು ಮೊಟ್ಟ ಮೊದಲಿಗೆ ಧಾರವಾಡದಲ್ಲಿಯೇ ನಡೆಯಿತು. ನಂತರ 1920ರಲ್ಲಿ ನಾಗ್ಪುರ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆ ಸ್ಪಷ್ಟವಾದ ರೂಪುರೇಷೆ ಪಡೆಯಿತು. ಆದರೆ ಕನ್ನಡಿಗರು ಕಂಡ ಕರ್ನಾಟಕ ಏಕೀಕರಣದ ಕನಸು ನನಸಾಗಲಿಲ್ಲ. ಆದರೂ ಕನ್ನಡಿಗರ ಏಕೀಕರಣದ ಪ್ರಯತ್ನ ನಿಲ್ಲದೆ ಸತತವಾಗಿ ನಡೆಯುತ್ತಲೇ ಇತ್ತು. 1950ರಲ್ಲಿ ಭಾರತವು ಗಣರಾಜ್ಯವಾದ ನಂತರ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ಹಾಗೂ ರಾಜರ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದಲ್ಲಿ ಹಲವಾರು ಸಂಸ್ಥಾನಗಳನ್ನು ಒಳಗೊಂಡಂತೆ ರಾಜ್ಯಗಳು ರೂಪುಗೊಂಡವು. ನಂತರ 1956ರ ನವೆಂಬರ್ 1ರಂದು ಮದ್ರಾಸ್, ಮುಂಬೈ, ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ಹಾಗೂ ಉತ್ತರ ಕರ್ನಾಟಕ, ಮಲೆನಾಡು ಮತ್ತು ಹಳೆಯ ಮೈಸೂರು ಎಂಬುದಾಗಿ ಮೈಸೂರು ರಾಜ್ಯವನ್ನು 3 ಪ್ರದೇಶಗಳಲ್ಲಿ ಗುರುತಿಸಲಾಯಿತು. ಸತತ 36 ವರ್ಷಗಳ ಬಳಿಕ 1956 ನವೆಂಬರ್ 1ರಂದು ಕನ್ನಡ ನಾಡು ಉದಯಿಸಿತು. ಆದರೆ ಈ ನಾಡಿನ ಹಿರಿಮೆ, ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಸಂಕೇತವಾದ ಹೆಸರು ಇರದೇ ಇದ್ದದ್ದು ಜನಮನದ ಅಂತರಾಳವನ್ನು ಕಲುಕಿತು. ಮತ್ತೆ 17 ವರ್ಷಗಳ ನಂತರ ಕಾಲಮಾನ ಪರಿಸ್ಥಿತಿಗೆ ಅನುಗುಣವಾಗಿ ನಡೆದ ಪ್ರಾಮಾಣಿಕ ಪ್ರಯತ್ನದ ಫಲವಾಗಿ ಜನತೆಯ ಮಹತ್ವಾಕಾಂಕ್ಷೆ ಈಡೇರಿತು. ಅದು ಹೇಗೆಂದರೆ, ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನಾಮಕರಣ ಮಾಡುವುದರ ಕುರಿತಾಗಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಡಿ. ದೇವರಾಜ ಅರಸ್ರವರು ಸರ್ಕಾರದ ತೀರ್ಮಾನವನ್ನು ಸ್ವತಃ ತಾವೇ ವಿಧಾನಸಭೆಯಲ್ಲಿ ತಮ್ಮ ನಿಲುವನ್ನು ಮಂಡಿಸಲು ಮುಂದಾದರು. ಈ ದಿನವನ್ನು ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯದ ದಿವಸ ಎಂದು ಬಣ್ಣಿಸುತ್ತಾ, ಕರ್ನಾಟಕ ಎನ್ನುವ ಹೆಸರನ್ನು ಹಿಂದೆ ರಾಜ್ಯ ಗುರುಗಳು ಉಪಯೋಗಿಸುತ್ತಿದ್ದರು ಹಾಗೂ ಕರ್ನಾಟಕ ಸಿಂಹಾಸನಾಧೀಶ್ವರ ಎಂದು ಒಂದು ಕಾಲದಲ್ಲಿ ಮೈಸೂರು ರಾಜ್ಯರು, ಹೊಯ್ಸಳರು, ಕದಂಬರು ಹೆಸರು ಇಟ್ಟುಕೊಂಡಿದ್ದರು. ಅಷ್ಟೇ ಅಲ್ಲದೆ ಸಾಹಿತಿಗಳು ತಮ್ಮ ಸಾಹಿತ್ಯಗಳಲ್ಲಿ ಕರ್ನಾಟಕ ಎಂಬ ಹೆಸರನ್ನು ಇಡಬಹುದು ಎಂದು ಹೇಳಿದ್ದಾರೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಕರ್ನಾಟಕದ ಹೆಸರು ಸಂಚಲನದಲ್ಲಿತ್ತು ಎಂದು ದೇವರಾಜರಸರು ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆ ಮತ್ತು ತಕ್ಕಂತಹ ಉಲ್ಲೇಖಗಳನ್ನು ತಿಳಿಸುವಲ್ಲಿ ಯಶಸ್ವಿಯಾದರು. ನಂತರ 1972ರ ಜುಲೈನಲ್ಲಿ ಈ ಬಗ್ಗೆ ಚರ್ಚೆ ಪ್ರಾರಂಭಗೊಂಡು ದೀರ್ಘಾವಧಿಯ ಚರ್ಚೆಗಳ ನಂತರ ರಾಜ್ಯ ವಿಧಾನಸಭೆಯಲ್ಲೂ ಅದಕ್ಕೆ ಸರ್ವಾನುಮತದಿಂದ ಅನುಮತಿ ಸಿಕ್ಕಿತು. ಕೊನೆಯದಾಗಿ ನವೆಂಬರ್ 1, 1973ರಂದು ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಮುಂದೆ ಮೈಸೂರು ರಾಜ್ಯವು ಅಂದರೆ ಈಗಿನ ಕರ್ನಾಟಕ 1956ರಲ್ಲಿ ನಿರ್ಮಾಣವಾದುದರ ಸಂಕೇತವಾಗಿ ಪ್ರತಿ ವರ್ಷದ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಈ ವರ್ಷವು ಅಂದರೆ 2025ರ ನವೆಂಬರ್ 1ರಂದು ಕರ್ನಾಟಕವು 69ನೇ ರಾಜ್ಯೋತ್ಸವದ ಶುಭಾಚರಣೆಯನ್ನು ಸಂಭ್ರಮಿಸುತ್ತಿದೆ.
ಪ್ರತಿ ವರ್ಷದ ನವೆಂಬರ್ 1ರಂದು ಅಧಿಕೃತವಾಗಿ ಸಾರ್ವಜನಿಕ ರಜೆಯನ್ನು ಘೋಷಿಸಲಾಗಿದೆ. ಈ ದಿನವನ್ನು ರಾಜ್ಯಾದ್ಯಂತ, ದೇಶಾದ್ಯಂತ ಮಹದಾನಂದದಿಂದ ಬಹುತೇಕ ಕನ್ನಡಿಗರು ಧರ್ಮ ಭೇದವಿಲ್ಲದೆ ಆಚರಿಸುತ್ತಾರೆ. ಹಾಗೂ ಈ ದಿನದಂದು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದ ಕನ್ನಡದ ಧ್ವಜಗಳು ಎಲ್ಲೆಡೆ ರಾರಾಜಿಸುತ್ತಿರುತ್ತವೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಹಾಗೂ ಎಲ್ಲ ಕಚೇರಿಗಳಲ್ಲಿ ಕನ್ನಡ ನಾಡು ನುಡಿಯನ್ನುದ್ದೇಶಿಸಿ ಬಹಳಷ್ಟು ವಿಜೃಂಭಣೆಯಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಮುಖ್ಯವಾಗಿ ನಮ್ಮ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆಯನ್ನು ಹಾಡುವುದರ ಮೂಲಕ ರಾಜ್ಯೋತ್ಸವದ ಆಚರಣೆಯನ್ನು ಗೌರವಾನ್ವಿತವಾಗಿ ನಡೆಸಿಕೊಡಲಾಗುತ್ತದೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಂತಹ ಕೆಲವು ನಗರಗಳಲ್ಲಿ ನವೆಂಬರ್ ತಿಂಗಳು ಪೂರ್ತಿ ರಾಜ್ಯೋತ್ಸವವನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಈಗ ನಮ್ಮ ನಾಡಗೀತೆಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ರಾಷ್ಟ್ರಕವಿ, ಜ್ಞಾನಪೀಠ ಪುರಸ್ಕೃತರಾದ ಕುವೆಂಪು ಅವರು 1924ರಲ್ಲಿ ತಮ್ಮ 20ನೇ ವಯಸ್ಸಿನಲ್ಲಿ ಈ ಜಯ ಭಾರತ ಜನನಿಯ ತನುಜಾತೆ ಎಂಬ ಪದ್ಯವನ್ನು ಕಿಶೋರ ಚಂದ್ರವಾಣಿ ಎಂಬ ಕಾವ್ಯನಾಮದಡಿ ರಚಿಸಿದರು. ನಂತರ ಗಾಯಕರಾದ ಮೈಸೂರು ಅನಂತಸ್ವಾಮಿ ಅವರು 1960ರಲ್ಲಿ ಮೊದಲ ಬಾರಿಗೆ ಈ ಗೀತೆಗೆ ರಾಗ ಸಂಯೋಜನೆಯನ್ನು ಮಾಡಿದರು ಹಾಗೂ ಕುವೆಂಪು ಅವರ ಸಮ್ಮುಖದಲ್ಲಿಯೇ ಈ ಹಾಡನ್ನು ಹಾಡಲಾಯಿತು. ನಂತರ 2000ರಲ್ಲಿ ಕರ್ನಾಟಕ ಸರ್ಕಾರವು ಈ ಕವಿತೆಯನ್ನು ಕರ್ನಾಟಕದ ಗೀತೆಯನ್ನಾಗಿ ಮಾಡಲು ಮೊದಲ ಬಾರಿಗೆ ಪ್ರಸ್ತಾಪಿಸಿತು. ಕುವೆಂಪು ಅವರು ಬರೆದ ಪದ್ಯದಲ್ಲಿ ಒಟ್ಟು 7 ಪದ್ಯ ಖಂಡಗಳಲ್ಲಿ ಸರ್ಕಾರವು ಕೇವಲ 4 ಪದ್ಯ ಖಂಡಗಳನ್ನು ಉಳಿಸಿಕೊಂಡಿತು. ಆದರೆ ಇಡೀ ಕವನವನ್ನೇ ನಾಡಗೀತೆಯಾಗಿ ಘೋಷಿಸಬೇಕು ಎಂದು ಕೆಲವರು ಒತ್ತಾಯಿಸಿದ್ದರಿಂದ 2004ರ ಜನವರಿ 10ರಂದು ಸರ್ಕಾರವು ಈ ಗೀತೆಯನ್ನು ರಾಜ್ಯಗೀತೆ ಅಥವಾ ನಾಡಗೀತೆ ಎಂದು ಘೋಷಿಸುವ ಆದೇಶವನ್ನು ಹೊರಡಿಸಿದ ನಿರ್ಧಾರವನ್ನು ಅಂತಿಮಗೊಳಿಸಿತು. ನಂತರ ಕುವೆಂಪು ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಕುವೆಂಪು ಅವರು ರಚಿಸಿದ ಗೀತೆಯನ್ನು ನಾಡಗೀತೆಯಾಗಿ ಘೋಷಿಸಲು ಸರ್ಕಾರವು ಹರ್ಷಿಸಿತು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದರ ಅರ್ಥ, ಕರ್ನಾಟಕ ಮಾತೆ ಭಾರತ ಮಾತೆಯ ಮಗಳು, ನಿನಗೆ ಜಯವಾಗಲಿ ಎಂಬುದು ಗೀತೆಯ ಮುನ್ನುಡಿಯಾಗಿದೆ. ಕರ್ನಾಟಕದ ನಾಡಗೀತೆಯನ್ನು ಒಟ್ಟು 2 ನಿಮಿಷ 30 ಸೆಕೆಂಡಿನ ಅವಧಿಯಲ್ಲಿ ಹಾಡಿ ಪೂರ್ಣಗೊಳಿಸಬೇಕು ಎಂದು ಹೇಳಲಾಗುತ್ತದೆ. ಹಾಗೂ ನಾಡಗೀತೆಯನ್ನು ಪ್ರದರ್ಶಿಸುವ ಸಮಯದಲ್ಲಿ ಗೌರವದ ಸಂಕೇತವಾಗಿ ನೆರೆದವರೆಲ್ಲರೂ ಎದ್ದು ನಿಲ್ಲಬೇಕು ಎಂದು ನಿರ್ದೇಶಿಸಲಾಗಿದೆ. ಸ್ನೇಹಿತರೆ, ಈಗ ಕನ್ನಡ ಬಾವುಟದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕನ್ನಡಿಗರ ವಾಸ್ತವಿಕತೆ, ಭಾಷೆ, ಸಂಸ್ಕೃತಿ ಮತ್ತು ಜನಾಂಗವನ್ನು ಪ್ರತಿರೂಪಿಸುವ ಧ್ವಜವಾಗಿದೆ. ದ್ವಿವರ್ಣ ಧ್ವಜವು 2 ಸಮಾನವಾಗಿ ವಿಂಗಡಿಸಲಾದ ಅಡ್ಡಪಟ್ಟಿಗಳನ್ನು ಹೊಂದಿದೆ. ಮೇಲೆ ಹಳದಿ ಮತ್ತು ಕೆಳಗೆ ಕೆಂಪು ಬಣ್ಣ. ಧ್ವಜದಲ್ಲಿರುವ ಈ 2 ಬಣ್ಣಗಳು ಅರಿಶಿನ ಮತ್ತು ಸಿಂಧೂರ ಅಥವಾ ಕುಂಕುಮವನ್ನು ಸೂಚಿಸುತ್ತದೆ. ಅಷ್ಟೇ ಅಲ್ಲದೆ ಇವು ಶುಭ, ಯೋಗಕ್ಷೇಮ, ಶಾಂತಿ ಮತ್ತು ಧೈರ್ಯವನ್ನು ಸಹ ಸೂಚಿಸುತ್ತವೆ. ಕರ್ನಾಟಕ ಧ್ವಜವನ್ನು ಪ್ರತಿ ವರ್ಷ ರಾಜ್ಯೋತ್ಸವದ ದಿನದಂದು ರಾಜ್ಯದ ಮುಖ್ಯಮಂತ್ರಿಗಳಿಂದ ಧ್ವಜಾರೋಹಣವನ್ನು ನಡೆಸಲಾಗುತ್ತದೆ. ರಾಜ್ಯ ಸರ್ಕಾರವು ಮುಖ್ಯವಾಗಿ ಈ ದಿನದಂದು ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಕಲೆ, ಶಿಕ್ಷಣ, ಕೈಗಾರಿಕೆ, ಸಾಮಾಜಿಕ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ ಹೀಗೆ ಮುಂತಾದ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಗೌರವಿಸಲಾಗುತ್ತದೆ. ಅಷ್ಟೇ ಅಲ್ಲದೆ ರಾಜ್ಯೋತ್ಸವ ಪ್ರಶಸ್ತಿಯು ಕರ್ನಾಟಕ ಸರ್ಕಾರ ನೀಡುವ 2ನೇ ಅತ್ಯುನ್ನತ ನಾಗರಿಕ ಗೌರವವಾಗಿದೆ. 1966ರಿಂದ 1974ರವರೆಗೆ ಈ ಪ್ರಶಸ್ತಿಯನ್ನು ಹಿಂದೆ ಮೈಸೂರು ರಾಜ್ಯ ಪ್ರಶಸ್ತಿ ಎಂದು ಕರೆಯಲಾಗುತ್ತಿತ್ತು. ಪ್ರತಿ ಪ್ರಶಸ್ತಿಯು 1ರಿಂದ 5 ಲಕ್ಷ ರೂಪಾಯಿಗಳ ನಗದು, 20ರಿಂದ 25 ಗ್ರಾಂ ಚಿನ್ನದ ಪದಕ ಮತ್ತು ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಒಳಗೊಂಡಿರುತ್ತದೆ. ಅದಷ್ಟೇ ಅಲ್ಲದೆ ಹಿಂದಿನ ಕೆಲವು ವರ್ಷಗಳಲ್ಲಿ ಈ ಪ್ರಶಸ್ತಿಯ ಜೊತೆಗೆ ವಾಣಿಜ್ಯ ಭೂಮಿಯನ್ನು ಮಂಜೂರು ಮಾಡಲಾಗುತ್ತಿತ್ತು ಎಂದು ತಿಳಿದು ಬಂದಿದೆ. ಮೊದಲ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನವೆಂಬರ್ 1, 1966ರಲ್ಲಿ ಡಾಕ್ಟರ್ ಮುರಿಗೆಪ್ಪ ಚನ್ನವೀರಪ್ಪ ಮೋದಿ, MC ಮೋದಿ ಅವರಿಗೆ ನೀಡಿ ಗೌರವಿಸಲಾಯಿತು.
ಪದ್ಮಶ್ರೀ, ಪದ್ಮಭೂಷಿತ, ಗಿನ್ನಿಸ್ ವಿಶ್ವ ದಾಖಲೆ ಪುರಸ್ಕೃತರಾದ MC ಮೋದಿ ಅವರು ನೇತ್ರ ವೈದ್ಯರಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಮಾಡಿದ ಅಗಾಧ ಸೇವೆಯನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಯಿತು. ಅಷ್ಟೇ ಅಲ್ಲದೆ ಇವರು ಕರ್ನಾಟಕ ರಾಜ್ಯಸಭೆಯ ಸದಸ್ಯರಾಗಿಯೂ ಕಾರ್ಯನಿರ್ವಹಿಸಿದರು. ನಂತರ 1977ರಿಂದ 1980ರವರೆಗೆ ಮತ್ತು 2009ರಲ್ಲಿ ಕಾರಣಾಂತರಗಳಿಂದ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಲಿಲ್ಲ ಎಂದು ಮೂಲಗಳಿಂದ ತಿಳಿದುಬಂದಿದೆ. 1966ರಿಂದ ಇಲ್ಲಿಯವರೆಗೂ ಒಟ್ಟು 2400 ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಈ ವರ್ಷದ 2025ರ ರಾಜ್ಯೋತ್ಸವ ಪ್ರಶಸ್ತಿಯ ಸಾಲಿನಲ್ಲಿ 103 ವರ್ಷದ ಸೂಲಗಿತ್ತಿ ಈರಮ್ಮ, ಏರ್ ಮಾರ್ಷಲ್ ಫಿಲಿಪ್ ರಾಜ್ಕುಮಾರ್, ಭಾರತದ ಹಾಕಿ ಕ್ಯಾಪ್ಟನ್ ಆಶೀಶ್ ಬಲ್ಲಾಳ್, ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದ PB ಭಜಂತ್ರಿ ಮೊದಲಾದವರು ತಮ್ಮದೇ ಆದಂಥ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಒಟ್ಟು 70 ಸಾಧಕರಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅಷ್ಟೇ ಅಲ್ಲದೆ ಹಲವು ಬಾರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರಗಳು, ದಿಲ್ಲಿಯ KK ಬಿರ್ಲಾ ಫೌಂಡೇಶನ್ ನೀಡುವ ಸರಸ್ವತಿ ಸಮ್ಮಾನವು ಕನ್ನಡ ಭಾಷೆಗೆ ಲಭ್ಯವಾಗಿದೆ. ಜೊತೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡದ ಮುಡಿಗೇರಿವೆ. ಸ್ನೇಹಿತರೆ, ನವೆಂಬರ್ 1ರಂದು ಎಲ್ಲೆಡೆ ಕನ್ನಡ ರಾಜ್ಯೋತ್ಸವದ ಆಚರಣೆ ಅರ್ಥಪೂರ್ಣವಾಗಬೇಕಾದರೆ ನಾವು ಕನ್ನಡಿಗರು ನಮ್ಮ ನಾಡು ನುಡಿಯ ಬಗ್ಗೆ ತಿಳಿದು ಅದನ್ನು ಬೆಳೆಸುವಂಥವರಾಗಬೇಕು. ಜೊತೆಗೆ ಯುವ ಪೀಳಿಗೆಗೆ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆ, ಭಾಷೆ ಇವೆಲ್ಲದರ ಬಗ್ಗೆಯೂ ಅರಿವು ಮೂಡಿಸುವಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು. ಅದೇ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಅಧಿಕೃತ ರಾಜ್ಯ ಚಿಹ್ನೆಗಳಾವುವು ಎಂದು ಸ್ವಲ್ಪ ಕಣ್ಣಾಯಿಸೋಣ. ಸ್ನೇಹಿತರೆ, ಕರುನಾಡು ಎಂಬ ಪದವು ಮುಂದೆ ಕರ್ನಾಟಕವಾಯಿತು ಎನ್ನಲಾಗುತ್ತದೆ. ಕರು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ. ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆ ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ಕರೆಯುತ್ತೇವೆ. ಹಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳು, ಹರಿಯುವ ನದಿ ಜಲಪಾತಗಳು, ಸಾಧು ಸಂತರು, ದಾಸರು, ಶಿವಶರಣರು, ಕವಿಗಳು, ಸಾಹಿತಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರೇ ಒಂದು ಧೀಮಂತ ಶಕ್ತಿ. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮೆಲ್ಲರ ಅದೃಷ್ಟ. ಕೊನೆಯದಾಗಿ ಸ್ನೇಹಿತರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡುವ ಹಾಗೆ, ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯು ಕನ್ನಡ ಸವಿನುಡಿಯು, ವಾಣಿಯ ವೀಣೆಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯು, ಜೇನಿನ ಹೊಳೆಯು ಹಾಲಿನ ಮಳೆಯು ಸುದೆಯು ಕನ್ನಡ ಸವಿನುಡಿಯು ಎಂದು ಹಾಡುತ್ತಾ ಕರ್ನಾಟಕ ರಾಜ್ಯೋತ್ಸವದ ವಿಶೇಷ ಸಂಚಿಕೆಗೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ. ಸ್ನೇಹಿತರೆ, ಇನ್ನೂ ಯಾರೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಭಾಗ 1ರ ವಿಡಿಯೋನ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ನೋಡೋದನ್ನು ಮರಿಬೇಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಮಾಹಿತಿ ಭರಿತ ಸಂಚಿಕೆಯಲ್ಲಿ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.